ಇವಾಗ ಏನಾಗಿದೆ ಅಂತಂದ್ರೆ ಸಿಎಂ ಪತ್ನಿ ಅವರೇ ಮುಡಾಕಿ ಒಂದು ಪತ್ರ ಬರೆದಿದ್ರು. ತಪ್ಪೇನಿದೆ ಅದಕ್ಕೆ? ಅಂದ್ರೆ ನಮಗೆ ಇಂಥದ್ರಲ್ಲೇ ನಿವೇಶನ ಕೊಡಿ ಅಂತ ಪತ್ರ ಬರೆದಿದ್ರು. ಒಂದು ದಯಮಾಡಿ ನಾನು ಮಾಧ್ಯಮದ ಸ್ನೇಹಿತರ ಜೊತೆಗೆ ಹೇಳ್ತೇನೆ, ಸ್ವಲ್ಪ ಸಾಮಾನ್ಯ ಜ್ಞಾನ ಅಂತಾರಲ್ಲ, ಸಾಮಾನ್ಯ ತಿಳುವಳಿಕೆಯನ್ನು ಯೂಸ್ ಮಾಡಿ. ಇದರಲ್ಲಿ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇದರಲ್ಲಿ ಭ್ರಷ್ಟಾಚಾರ ಆಗಲಿ, ಕಾನೂನಿನ ವಿರುದ್ಧ ಆಗಲಿ ಏನು ನಡೆದಿದೆ, ಮುಖ್ಯಮಂತ್ರಿಗಳಾಗಲಿ, ಮುಖ್ಯಮಂತ್ರಿ ಕುಟುಂಬದಾಗಲಿ, ಅವ್ರ ಜಮೀನನ್ನು ಮೂಡಾದವರು ವಶಪಡಿಸ್ಕೊಂಡಿದ್ದಾರೆ. ಅದಕ್ಕೆ ಕಾಂಪೆನ್ಸೇಷನ್ ಅವ್ರಿಗೆ ಕೊಡಿಯಪ್ಪ, ನಮಗೆ ಭೂಮಿನಾರು ಕೊಡಿ ಶೇರಿಂಗ್ ಇದರಲ್ಲಿ ಅಂತ ಹೇಳಿದ್ದಾರೆ. ಶೇರಿಂಗ್ ಪ್ರಕಾರ ಮೂಡ 50-50 ಕೊಟ್ಟಿದೆ. ನಗರದಲ್ಲಿ ಕೊಡಬೇಕು ಅಂತೇಳಿ ಅವರು ಪತ್ರ ಅಲ್ರಿ ಆಗಲಿ, ನಾ ಕೇಳ್ತೀವಿ, ನಮ್ಗಿಂತಲ್ಲಿ ಕೊಡು ಅಂತ ಬರ್ದಿರ್ತೀವಪ್ಪ. ಅಲ್ಲಿ ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಅಲ್ಲಿ ಸೈಟ್ ಮಾಡಿ ಹಂಚ್ಬಿಟ್ಟಿದೆ. ನೋಡಿ ನೋಡಿ ಒಂದು ನಿಮಿಷ ಬಾಟಮ್ ಲೈನ್ ಹೇಳ್ಬಿಡ್ತೇನೆ. ಇದು ಅನಾವಶ್ಯಕ ಕೃಷಿ ಭೂಮಿ ಅಂತ ಸಿದ್ದರಾಮಯ್ಯನವರು ಅಳಿಯ ಖರೀದಿ ಮಾಡಿದ್ದಾರೆ. ನೋಡಿ, ನನಗೆ ಆ ಕೇಸ್ ಗೊತ್ತಿದೆ ಮತ್ತು ಐ ನೋ ದ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್, ಐ ನೋ ದಿಸ್ ಥಿಂಗ್. ಅದರಲ್ಲಿ ಯಾವುದೇ ಕಾನೂನು ಬಾಹಿರ ಕೆಲಸ ನಡೆದಿಲ್ಲ. ಕಾನೂನು ಬಾಹಿರ ಕೆಲಸ ನಡೆದಿದ್ದರೆ ಕೋರ್ಟಲ್ಲಿ ಚಾಲೆಂಜ್ ಮಾಡ್ಕೊಳ್ಳಿ, ನಾವೇನು ಬೇಡ ಅಂತ ಹೇಳಿಲ್ಲ. ನೋಡಪ್ಪ, ನಾನು ಆ ಕೇಸನ್ನು ಓದಿದೆ. ನಾನು ಚೀಫ್ ಮಿನಿಸ್ಟರ್ನೇನು ಡಿಫೆಂಡ್ ಮಾಡಲಿಕ್ಕೆ ನಾನು ಮಾತಾಡ್ತಾ ಇಲ್ಲ. ಆದರೆ ಕಾನೂನು ಪ್ರಕಾರ ಮುಖ್ಯಮಂತ್ರಿಗಳ ಯಾವುದೇ ತಪ್ಪಿಲ್ಲ, ಅವರ ಮನೆಯವ್ರ ತಪ್ಪಿಲ್ಲ, ಅವ್ರ ಸಂಬಂಧಿಕರು ತಪ್ಪಿಲ್ಲ. ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳಿ, ಇದು ಅನಾವಶ್ಯಕವಾಗಿ ಚರ್ಚೆ ಆಗ್ತಾ ಇದೆ. ಈ ಲ್ಯಾಂಡನ್ನು ಡಿನೋಟಿಫಿಕೇಷನ್ ಆದದ್ದು ಯಾವಾಗ? ಏನು CM ಅವರು ಹೆಂಡತಿ ಇದ್ದಾಗ ಏನಾರ ಡಿನೋಟಿಫಿಕೇಷನ್ ಮಾಡ್ಕೊಂಡ್ರ, ಅವ್ರ ಅಳಿಯನ ಹೆಸರಲ್ಲಿ ಏನಾರ ಡಿನೋಟಿಫಿಕೇಷನ್ ಮಾಡ್ಕೊಂಡ್ರ? ಒಂದು ನಿಮಿಷ ಲೆಟ್ ಮಿ ಕಂಪ್ಲೀಟ್ ನೋಡಿ, ಲೆಟ್ ಮಿ ಕಂಪ್ಲೀಟ್. ಇದು 90 ಆಗಲಿ, ಎನ್ಕ್ವೈರಿ ಆಗಲಿ ನೋಡಿ. ಆರೋಪಗಳನ್ನು ಮಾಡೋದು ಭಾಳ ಸುಲಭ. ಈ ಕೇಸಲ್ಲಿ 100ಕ್ಕೆ 100ರಷ್ಟು ಮುಖ್ಯಮಂತ್ರಿಗಳ ತಪ್ಪಿಲ್ಲ. ಮುಖ್ಯಮಂತ್ರಿಗಳನ್ನು ಏನೂ ಮಾಡಲಿಕ್ಕಾಗಲ್ಲ. ಸುಮ್ಮನೆ ಕಾನೂನಿನಲ್ಲಿ ವಿಚಾರಣೆ ಮಾಡಲಿಕ್ಕೆ ಹೇಳ್ಬೋದು, ಇನ್ನೊಂದು ಮಾಡ್ಬೋದು. ಈಗ ನಾನು ನಿಂತಿದ್ದೇನೆ, ಯಾರಾದರೂ ಬೇಕಾದ್ರೂ ಒಂದು ಕಂಪ್ಲೇಂಟ್ ಕೊಡ್ಬೋದು. ಕಂಪ್ಲೇಂಟ್ ಹೋದ ತಕ್ಷಣ ಪೊಲೀಸರು ಎನ್ಕ್ವೈರಿ ಮಾಡಲಿಕ್ಕೆ ಅವ್ರಿಗೆ ಅಧಿಕಾರ ಇದೆ. ಎನ್ಕ್ವೈರಿ ಮಾಡಿದ ತಕ್ಷಣ ನಾನು ಅಪರಾಧಿ ಅಲ್ಲ. ಇಲ್ಲಿ ಯಾವುದೇ ತಪ್ಪಿಲ್ಲ. ಇದನ್ನು ದಯವಿಟ್ಟು ಅರ್ಥ ಮಾಡಿ. 1997ನಲ್ಲಿ ಡಿನೋಟಿಫಿಕೇಷನ್ ಆಗ್ಬೇಕಾದ್ರೆ ಇದು ಒಂದೇ ಲ್ಯಾಂಡ್ ಆಗಿಲ್ಲ. ಒಟ್ಟಾರೆ ಮೂಡಾದಲ್ಲಿ ಸಾವಿರಾರು ಎಕರೆ ಲ್ಯಾಂಡ್ಗಳನ್ನು ಬಾಲಸುಬ್ರಹ್ಮಣ್ಯ ನೇತೃತ್ವದ ಸಮಿತಿ ರಚನೆ ಆಗಿತ್ತು. ಅವರು ಇದು ಸರಿಯಾಗಿ ಕಾನೂನು ಪ್ರಕಾರ ಅಕ್ವೈರ್ ಆಗಿಲ್ಲ, ಇದನ್ನೆಲ್ಲ ಡಿನೋಟಿಫೈ ಮಾಡಿ ಅಂತ ಹೇಳಿದಾಗ ಅದು ಡಿನೋಟಿಫೈಡ್ ಆಗಿದೆ. ಆ ಸಂದರ್ಭದಲ್ಲಿ ಚೀಫ್ ಮಿನಿಸ್ಟ್ರು ಅಳಿಯಂದಾಗಲಿ, ಚೀಫ್ ಮಿನಿಸ್ಟರ್ ಹೆಂಡ್ತಿನಲ್ಲಿ ಲ್ಯಾಂಡ್ ಇರಲಿಲ್ಲ. ಇದು 1997. ಇವ್ರು ಲ್ಯಾಂಡ್ ಪರ್ಚೇಸ್ ಮಾಡಿದ್ದು ಯಾರಿಂದ? ಯಾವಾಗ? 2004ಅಲ್ಲಿ, ಆಫ್ಟರ್ 6.5 years ಆದಮೇಲೆ. ಯಾರಿಂದ? ಆ ನಿಂಗ ಅನ್ನೋಂಥ ಮಗನಿಂದ. ಆಫ್ಟರ್ ನೋಟಿಫಿಕೇಷನ್ ಆಗಿ